ನಮಸ್ಕಾರ ಎಲ್ಲರಿಗೂ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಉತ್ತರಾಯಣ ಪುಣ್ಯಕಾಲ ಸನ್ನಿಹಿತವಾಗಿದೆ. ಸೂರ್ಯ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಳ್ತಾ, ಇವತ್ತು ನಾನು ಯಾಜ್ಞವಲ್ಕ್ಯ ಮುನಿ ವಿರಚಿತ ಸೂರ್ಯ ಕವಚ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಮೊದಲು ಸ್ತೋತ್ರವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಶ್ರೀ ಯಾಜ್ಞವಲ್ಕ್ಯ ಉವಾಚ ಶೃಣುಷ್ವ ಮುನಿಶಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ ದೇದೀಪ್ಯಮಾನಮುಕುಟಂ ಸ್ಫುರನ್ ಮಕರಕುಂಡಲಂ ಧ್ಯಾತ್ವಾ ಸಹಸ್ರಕಿರಣಂ ಸ್ತೋತ್ರಮೇತದುದೀರಯೇತ್. ಶಿರೋ ಮೇ ಭಾಸ್ಕರಃ ಪಾತು ಲಲಾಟಂ ಮೇ ಅಮಿತದ್ಯುತಿಃ ನೇತ್ರೇ ದಿನಮಣಿಃ ಪಾತು ಶ್ರವಣೇ ವಾಸರೇಶ್ವರಃ. ಘ್ರಾಣಂ ಘರ್ಮಘೃಣಿಃ ಪಾತು ವದನಂ ವೇದವಾಹನಃ. ಜಿಹ್ವಾ ಮೇ ಮಾನದಃ ಪಾತು ಕಂಠಂ ಮೇ ಸುರವಂದಿತಃ. ಸ್ಕಂಧೌ ಪ್ರಭಾಕರಃ ಪಾತು ವಕ್ಷಃ ಪಾತು ಜನಪ್ರಿಯಃ. ಪಾತು ಪಾದೌ ದ್ವಾದಶಾತ್ಮಾ ಸರ್ವಾಂಗಂ ಸಕಲೇಶ್ವರಃ. ಸೂರ್ಯರಕ್ಷಾತ್ಮಕಂ ಸ್ತೋತ್ರಂ ಲಿಖಿತ್ವಾ ಭೂರ್ಜಪತ್ರಕೆ ದಧಾತಿ ಯಃ ಕರೆ ತಸ್ಯ ವಶಗಾಃ ಸರ್ವಸಿದ್ಧಯಃ. ಸುಸ್ನಾತೋ ಯೋ ಜಪೇತ್ ಸಮ್ಯಕ್ ಯೋಧೀತೆ ಸ್ವಸ್ಥಮಾನಸಃ. ಸರೋಗಮುಕ್ತೋ ದೀರ್ಘಾಯುರ್ಸುಖಂ ಪುಷ್ಟಿಂ ಚ ವಿಂದತಿ. ಇತಿ ಶ್ರೀ ಯಾಜ್ಞವಲ್ಕ್ಯ ವಿರಚಿತಂ ಶ್ರೀ ಸೂರ್ಯಕವಚಂ ಸಂಪೂರ್ಣಂ. ಶ್ರೀ ಯಾಜ್ಞವಲ್ಕ್ಯ ಮುನಿಯಿಂದ ರಚಿತವಾದಂತಹ ಈ ಸೂರ್ಯ ಕವಚ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಶ್ರೀ ಯಾಜ್ಞವಲ್ಕ್ಯ ಉವಾಚ ಶೃಣುಷ್ವ ಮುನಿಶಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ. ಹೇ ಶಾರ್ದೂಲ ಮುನಿ, ಹೇ ಮುನಿಪುಂಗವನೇ, ಭಗವಾನ್ ಸೂರ್ಯನ ಕಲ್ಯಾಣಕಾರಿ ಕವಚವನ್ನ ಕೇಳು. ಇದು ಶರೀರಕ್ಕೆ ಆರೋಗ್ಯವನ್ನ ಕೊಡುವಂತಹದ್ದು, ಹಾಗೆಯೇ ಸರ್ವ ಸೌಭಾಗ್ಯವನ್ನು ಕೊಡುವಂತಹ ದಿವ್ಯ ಕವಚ ಇದಾಗಿದೆ. ದೇದೀಪ್ಯಮಾನ ಮುಕುಟಂ ಸ್ಫುರನ್ ಮಕರ ಕುಂಡಲಂ ಧ್ಯಾತ್ವಾ ಸಹಸ್ರ ಕಿರಣಂ ಸ್ತೋತ್ರಮೇತದುದೀರಯೇತ್. ಕಾಂತಿಯುಕ್ತವಾದ ಪ್ರಕಾಶಿಸುತ್ತಿರುವ ಮುಕುಟ, ಸ್ಫುರಿತ ಕುಂಡಲಗಳು ಹಾಗೂ ಸಾವಿರಾರು ಕಿರಣಗಳನ್ನು ಧಾರಣೆ ಮಾಡಿರುವಂತಹ ಭಗವಾನ್ ಸೂರ್ಯ ದೇವನನ್ನ ಧ್ಯಾನಿಸಿ ಈ ಸ್ತೋತ್ರ ಪಾಠವನ್ನು ಮಾಡಬೇಕು. ಶಿರೋ ಮೇ ಭಾಸ್ಕರಃ ಪಾತು ಲಲಾಟಂ ಮೇ ಅಮಿತದ್ಯುತಿಃ ನೇತ್ರೇ ದಿನಮಣಿಃ ಪಾತು ಶ್ರವಣೇ ವಾಸರೇಶ್ವರಃ. ನನ್ನ ತಲೆಯನ್ನು ಭಾಸ್ಕರನು, ಹಣೆಯನ್ನು ಅಮಿತದ್ಯುತಿ ಅಂದರೆ ಯಾರ ತೇಜಸ್ಸು ಮಿತಿ ಇರುವಂತಹದ್ದು ಅಲ್ಲವೋ ಅಮಿತವೋ ಅಂತಹ ಸೂರ್ಯದೇವನು ಕಾಪಾಡಲಿ. ದಿನಮಣಿಯು ನೇತ್ರಗಳನ್ನು, ದಿನದ ಅಧಿಪತಿ ವಾಸರೇಶ್ವರನು ನನ್ನ ಕಿವಿಗಳನ್ನು ರಕ್ಷಿಸಲಿ. ಘ್ರಾಣಂ ಘರ್ಮಘೃಣಿಃ ಪಾತು ವದನಂ ವೇದವಾಹನಃ. ಜಿಹ್ವಾ ಮೇ ಮಾನದಃ ಪಾತು ಕಂಠಂ ಮೇ ಸುರವಂದಿತಃ. ನಾಸಿಕವನ್ನು ಉಷ್ಣಕಿರಣನು, ಮುಖವನ್ನು ವೇದವಾಹನನು ಕಾಪಾಡಲಿ. ನನ್ನ ನಾಲಿಗೆಯನ್ನು ಮಾನದನು ಅಂದರೆ ಗೌರವದಾಯಕನು, ಕುತ್ತಿಗೆಯನ್ನ ಸುರವಂದಿತ ಅಂದರೆ ಸುರರಿಂದ ವಂದಿಸಲ್ಪಡುವವನು ಕಾಪಾಡಲಿ. ಸ್ಕಂಧೌ ಪ್ರಭಾಕರಃ ಪಾತು ವಕ್ಷಃ ಪಾತು ಜನಪ್ರಿಯಃ. ಪಾತು ಪಾದೌ ದ್ವಾದಶಾತ್ಮಾ ಸರ್ವಾಂಗಂ ಸಕಲೇಶ್ವರಃ. ಪ್ರಭಾಕರನು ನನ್ನೆರಡು ಭುಜಗಳಲ್ಲಿ ನೆಲೆಸಿ ಕಾಪಾಡಲಿ. ಜನಪ್ರಿಯನಾದವನು ಎದೆಯನ್ನು, ಎರಡು ಕಾಲುಗಳನ್ನು, ಪಾದಗಳನ್ನು ದ್ವಾದಶಾತ್ಮನು ಹಾಗೂ ಪೂರ್ತಿ ಶರೀರವನ್ನು ಸಕಲೇಶ್ವರನು ಅಂದರೆ
ಎಲ್ಲ ಜೀವಿಗಳ ಸ್ವಾಮಿಯೂ ಕಾಪಾಡಲಿ. ಸೂರ್ಯರಕ್ಷಾತ್ಮಕಂ ಸ್ತೋತ್ರಂ ಲಿಖಿತ್ವಾ ಭೂರ್ಜಪತ್ರಕೆ ದಧಾತಿ ಯಃ ಕರೆ ತಸ್ಯ ವಶಗಾಃ ಸರ್ವಸಿದ್ಧಯಃ. ಭಗವಾನ್ ಸೂರ್ಯನ ಈ ರಕ್ಷಾ ಸ್ತೋತ್ರವನ್ನು ಭೋಜಪತ್ರದಲ್ಲಿ ಬರೆದು ಯಾರು ಕೈಯಲ್ಲಿ ಧರಿಸುವರೋ ಎಲ್ಲ ರೀತಿಯ ಸಿದ್ಧಿಗಳು ಅವರ ವಶವಾಗುತ್ತವೆ. ಅಂದರೆ ಅವರಿಗೆ ಎಲ್ಲ ಇಷ್ಟಾರ್ಥಗಳು ಲಭಿಸುತ್ತವೆ. ಸುಸ್ನಾತೋ ಯೋ ಜಪೇತ್ ಸಮ್ಯಕ್ ಯೋಧೀತೆ ಸ್ವಸ್ಥಮಾನಸಃ ಸ ರೋಗ ಮುಕ್ತೋ ದೀರ್ಘಾಯುರು ಸುಖಂ ಪುಷ್ಟಿಂ ಚ ವಿಂದತಿ. ಯಾರು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಂತರಂಗ ಬಹಿರಂಗ ಶುದ್ಧರಾಗಿ ಇದನ್ನು ಪಠಿಸುವರೋ, ಶಾಂತ ಮನಸ್ಸಿನಿಂದ ಸ್ವಸ್ಥ ಮನಸ್ಸಿನಿಂದ ಇದರ ಧಾರಣೆಯನ್ನು ಮಾಡುವರೋ ಅಂತಹವರು ರೋಗಮುಕ್ತರಾಗುವರು. ಹಾಗೆಯೇ ದೀರ್ಘಾಯುಸ್ಸನ್ನು, ಸೌಖ್ಯವನ್ನು, ದೇಹದ ಪುಷ್ಟಿಯನ್ನೂ ಹೊಂದುವರು. ಈ ರೀತಿಯಾಗಿ ಯಾಜ್ಞವಲ್ಕ್ಯ ಋಷಿಯಿಂದ ವಿರಚಿತವಾದಂತಹ ಸೂರ್ಯ ಕವಚ ಇಲ್ಲಿಗೆ ಮುಕ್ತಾಯವಾಯಿತು. ಸಂಕ್ರಾಂತಿಯ ಈ ಶುಭಾವಸರದಲ್ಲಿ ಈ ಸೂರ್ಯ ಕವಚ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಆ ಭಗವಂತ ಸೂರ್ಯದೇವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.